ಶೆಟ್ಟರ್ ಬಿಜೆಪಿ ಮರಳೋ ಕೆಲಸ ಆಗುತ್ತಿದ್ಯಾ? ಜಗದೀಶ್ ಶೆಟ್ಟರ್ ಬಿಜೆಪಿಯಿಂದ ಸಿಗಲಿದ್ಯಾ ಲೋಕ ಟಿಕೆಟ್? ಹಾವೇರಿ ಬೆಳಗಾವಿ ಕ್ಷೇತ್ರಗಳಿಂದ ಕೊಟ್ಟಿದ್ದಾರಾ ಆಫರ್? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ನೀಡಲು ಹಿಂದೂ ಮುಂದೆ ಆಲೋಚಿಸಿ ಪಕ್ಷವನ್ನೇ ಬಿಡೋದಕ್ಕೆ ಕಾರಣವಾದಂಥ ಬಿಜೆಪಿಗೆ ಜಗದೀಶ್ ಶೆಟ್ಟರ್ ಅವರ ನಿಜವಾದ ಸಾಮರ್ಥ್ಯ ಏನು ಅನ್ನೋದು ಈಗ ಅರ್ಥ ಆಗಿದ್ಯಾ? ಈ ಹಿಂದೆ ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾದಾಗ ಎಲ್ಲ ಆರೋಪಗಳನ್ನ ಬಿಜೆಪಿಗೆ ಬರ್ತಾರಂತೆ ಅಂತ್ಯಕಂತ್ಯಗಳನ್ನೆಲ್ಲ ತಳ್ಳಿ ಹಾಕಿದ್ರು. ಅಲ್ಲದೆ ಜಗದೀಶ್ ಶೆಟ್ಟರ್ ಅವರು ಕೂಡ ನನಗೆ ಅಪಮಾನವಾದ ಜಾಗಕ್ಕೆ ನಾನು ಮತ್ತೆ ಮರಳಲ್ಲ ಅಂತ ಕಡ್ಡಿ ಮುರಿದಂಗೆ ಮಾತಾಡಿದ್ರು. ಆದರೆ ಬಿಜೆಪಿಗರು ಮಾತ್ರ ತಮ್ಮ ಪ್ರಯತ್ನವನ್ನ ನಿಲ್ಲಿಸುತ್ತಿಲ್ಲ. ಈ ಬಾರಿ ಅವರಿಗೆ ಲೋಕಸಭಾ ಚುನಾವಣೆ ಟಿಕೆಟ್ ಅನ್ನ ನೀಡೋ ಆಫರ್ನೊಂದಿಗೆ ಅವರನ್ನ ಮತ್ತೆ ಪಕ್ಷಕ್ಕೆ ಮರಳಿಸೋ ಕೆಲಸವನ್ನ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಬೆಳಗಾವಿ ಅಥವಾ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡ್ತೀವಿ, ಕಮಾನ್ ಕಮಾನ್ ಜಗದೀಶ್ ಶೆಟ್ಟರ್ ಅಂತ ಬಿಜೆಪಿ ನಾಯಕರು ಆಫರ್ ಅನ್ನು ಇಟ್ಟಿದ್ದಾರಂತೆ. ಅವಾಗ ಬೇಡದೆ ಇಲ್ಲದ್ದು ಇವಾಗ ಯಾಕಪ್ಪ ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಎಸ್, ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗರಿಗೆ ಡಬಲ್ ಇಂಜಿನ್ ಸರ್ಕಾರ ಅಂತ ಆತ್ಮವಿಶ್ವಾಸದ ಅಲೆ ನತ್ತಿಲಿ ಪಿತ್ತ ಏರ್ದಂಗೆ ಏರ್ಬಿಟ್ಟಿತ್ತು. ನಮ್ದೇ ಯಾರೇನು ಮಾಡೋಕ್ಕಾಗಲ್ಲ, ನಮ್ದೇ ಅಧಿಕಾರ ಅಂತ. ಜಗದೀಶ್ ಶೆಟ್ಟರ್ ಹೋದ್ರು ಹೋಗ್ಲಿ, ಲಕ್ಷ್ಮಣ್ ಸವದಿ ಹೋದ್ರು ಹೋಗ್ಲಿ ಅಂತ. ಆದರೆ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. 5 ಗ್ಯಾರಂಟಿಗಳನ್ನು ಪೂರೈಸೋ ಕೆಲಸವನ್ನ ಮಾಡ್ತಾ ಇದೆ. ಅಲ್ಲದೆ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ಗೆ 135 ಸ್ಥಾನಗಳನ್ನ ಅಂದ್ರೆ ಪ್ರಚಂಡ ಗೆಲುವನ್ನ ಕಾಂಗ್ರೆಸ್ ನಾಯಕರುಗಳು ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ನಿರ್ಲಕ್ಷಿಸೋದು ಸರಿಯಲ್ಲ ಅನ್ನುವ ಮನಸ್ಥಿತಿ ರಾಜ್ಯ ಬಿಜೆಪಿಗೂ ಬಂದಿದೆ, ಹೈಕಮಾಂಡ್ಗೂ ಬಂದಿದೆ. ಹೀಗಾಗಿ ಹೇಗಾದರೂ ಮಾಡಿ ಜಗದೀಶ್ ಶೆಟ್ಟರ್ ಅವ್ರನ್ನ ಮತ್ತೆ ಕರೆದುಕೊಂಡು ಬಂದು ಬಿಜೆಪಿಯಲ್ಲಿ ಮುಂದುವರಿಸೋ ಯತ್ನವನ್ನು ಮಾಡಬೇಕು ಅಂತ. ಒಂದು ವೇಳೆ ನಿಂತ್ಕೊಂಡ್ರು, ಸೋತು ಬಿಟ್ರು, ಏನೋ ಮುಗಿದೋಯ್ತಾ? ಮತ್ತೆ ಸ್ಪಾಯ್ಲರ್ ಜಗದೀಶ್ ಶೆಟ್ಟರ್ ಅವ್ರ ಕೆಲಸ. ಇಲ್ಲಿ ಹೆಂಗೋ MLC ಹಾಕೊಂಡವ್ರೆ, ಕಾಂಗ್ರೆಸ್ಸಲ್ಲಿ ಸೋತರು ಅವ್ರನ್ನ ನಿರ್ಲಕ್ಷ್ಯ ಮಾಡಿಲ್ಲ, ಅತಿ ದೊಡ್ಡ ನಾಯಕರನ್ನಾಗಿ ನೋಡ್ತಾವ್ರೆ ಕಾಂಗ್ರೆಸ್ಸಿಗರು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ನಿಂತು ಸೋತರು ಕೂಡ ಯಾವುದಾದರೊಂದು ರಾಜ್ಯದ ರಾಜ್ಯಪಾಲರನ್ನಾಗಿ ಮಾಡ್ತೀವಿ ಅನ್ನೋ ಭರವಸೆಯನ್ನ ಮಾತ್ರ ಕೊಡ್ತಾವ್ರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಜಗದೀಶ್ ಶೆಟ್ಟರ್ ಅವರು ನಿಜಕ್ಕೂ ಅದಕ್ಕೆ ಸೊಪ್ಪು ಹಾಕ್ತಾರಾ? ಅದಕ್ಕೆ ಎಂಟ್ರಿ ಕೊಡ್ತಾರಾ? ಬಿಜೆಪಿ ಆಮಿಷಗಳಿಗೆ ಒಳಗಾಗಿ ಬರ್ತಾರಾ ಮತ್ತೆ ಬಿಜೆಪಿಗೆ? ಈ ಎಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನಲ್ಲೇ ಇರೋದು ಸೇಫಾ ಅಥವಾ ಬಿಜೆಪಿಗೆ ಮರಳಬೇಕಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.